ಅಂತೂ ಎತ್ತಲ್ಲ, ಅಥವಾ ಇನ್ನೊಂದು ಫೋನು ಆಮೇಲೆ ರಿಟರ್ನ್ ಮಾಡ್ಬೋದಾಗಿತ್ತಲ್ಲ. ಯಾರು ಸಮಸ್ಯೆಗಳು ಏನಾಗಿದ್ದಾವೆ ಏನು ಅಂತ ಅಧಿಕಾರಿಗಳಿಗೆ. ಭ್ರಷ್ಟ ಅಧಿಕಾರಿಗಳನ್ನ ಹಿಡೀರಿ, ಬಕೆಟ್ ಹಿಡೀರಿ ನೀವು. MLA ಅವ್ರು ಬರ್ತಾರೆ, ಅವ್ರು ಬಂದಾಗ ಎಲ್ಲ ಟೀಮ್ ಹೋಗ್ರಿ ಕ್ಲೀನಾಗಿ ಮೇಕಪ್ ಮಾಡ್ಕೊಂಡೆಲ್ಲ. ಹೆಣ್ಮಕ್ಳ ಅಧಿಕಾರಿಗಳಿಗೆಲ್ಲ ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ರೆ. ಗಂಡಸ್ರಿಗೂ ಹೇಳ್ತಾ ಇರೋದು, ಎಲ್ಲ ರೆಡಿ ಆಗಿಬಿಟ್ಟು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಅವರಿಂದ ಹೋಗ್ರಿ. ಅವತ್ತೊಂದು ದಿವಸ ಸುತ್ತಬಿಟ್ಟು ಪಿಕ್ನಿಕ್ ಥರ ನಿಮ್ಮ ಆಫೀಸ್ಗಳಲ್ಲೇ ಸರಿ ಮಾಡಿದ್ರೆ ಏನಾಗುತ್ತೆ? ಅವನ್ನ ಜಲ್ಸಿ ನಿಮಗೆಲ್ಲ ಬಿಲ್ಡಪ್ಗಳು ತಗೊಂಬಾರ್ದಿಲ್ಲ ಸರ್ಕಾರದ ಅಧಿಕಾರದಲ್ಲಿದ್ದಾಗ. ಏನೋ ದೊಡ್ಡ ಪೋಸ್ಟ್ಗಳು ನಿಮ್ಮನ್ನೇ ಕೊಟ್ಟಂಗೆ ಐತೆ. ನೀವು ಓದಿದ್ದೀರಾ, ಕಷ್ಟಪಟ್ಟು ಓದಿದ್ದೀರಾ, ಅಲ್ಲಿ ತನಕ ಬಂದಿದ್ದೀರಾ, ಜನರ ಸಮಸ್ಯೆಗೆ ಏನಾರು ಸ್ಪಂದಿಸ್ತೀರಾ ಅಂತೇಳ್ಬಿಟ್ಟು ನಿಮ್ಮನ್ನು ಆ ಜಾಗದಲ್ಲಿ ಕೂಡಿಸ್ತಕ್ಕಂಥದ್ದು ಸರ್ಕಾರ. ಬಿಲ್ಡಪ್ಗಳು ತಗೊಳ್ಳೋಕ್ಕಲ್ಲ, ಇಲ್ಲಿ ದುಡ್ಡು ಮಾಡೋಕ್ಕಲ್ಲ. ಇಲ್ಲಿ ಬೇರೆ ಬೇರೆ ಕೆಲಸಗಳಿದ್ದಾವೆ, ಅವು ಮಾಡ್ಕೊಳ್ರಿ ನೀವು ಬೇಡ ಅಂತಂದ್ರೆ. ಆ ರಮೇಶ್ ಕುಮಾರ್ ಸಾರು ಅಷ್ಟೇ, ಇವು ಅವರು PDOಗಳಿಗೆ ಏನು ಗೈಡ್ಲೈನ್ಸ್ ಕೊಡ್ತಾಯಿದ್ದಾರೆ ನೀವು? ನಿಮ್ಮದೊಂದು ಕತೆ ಅಲ್ಲಿ. ಅವ ಅಜ್ಜಿ ಹೇಳ್ತದೆ, 4 ಸತಿ ಹೋಗಿದ್ದೀನಿ ನಾನು ಇಒ ಹತ್ರ. ಯಾವ್ದು ಇಒ, ಯಾವ CO, ಇನ್ನು ಯಾರ ಹತ್ರ ಹೋಗ್ಬೇಕು ಅಲ್ವಾ? ಏನಿದೆ ಈಗ ನೀವು ಅಲ್ಲಿದ್ದೀರ ತಾಲೂಕು ಲೆವೆಲಲ್ಲೇ, ಆ ಅಮ್ಮ ಪಂಚಾಯತ್ ದಾಟ್ಕೊಂಡು ನಿಮ್ಮ ಹತ್ರ ಬಂದಿದೆ, ಕೆಲಸ ಆಗಿಲ್ಲ. ರಾಜಕೀಯ ಮಾಡಬೇಡಿ, ಕೆಲವು ವಿಚಾರಗಳಲ್ಲಿ ಅಭಿವೃದ್ಧಿ ಮಾಡಿ. ಇಲ್ಲಾಂದರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಾಗೇಪಲ್ಲಿಯಲ್ಲಿ ಆಗಲ್ಲ ಸರ್ ನಮಗೆ. ಮಾಹಿತಿ ಕಾಯ್ದೆ ಕೊಟ್ಟಾಗ 1 ತಿಂಗಳಿಗೆ ಮಾಹಿತಿ ಕೊಡ್ತಾ ಇದೆಯಾ ಯಾವುದಾದ್ರೂ ಪಂಚಾಯತಿ? ಅವ್ರು ಕೊಟ್ಟಿದೆ ಏನಂತ ಮಾಹಿತಿ ಕಾಯ್ದೆ ಎಲ್ಲ ಕೊಟ್ಟಿದ್ದಾರೆ ಪಂಚಾಯತಿಯಲ್ಲೇ. ನಿಮಗೆ ತೋರಿಸ್ತೀವಿ ನೋಡಿ, ಇಲ್ಲಿ ಎಲ್ಲ ದಾಖಲೆಗಳು, ಇಲ್ಲಿ ದಾಖಲೆಗಳು ಇಟ್ಕೊಂಡೇ ಮಾತಾಡ್ತೇನೆ. ಅವ್ರಿಗೇನು ತೊಂದರೆ ಆಗಿದೆ ಇವೆಲ್ಲ ನೀವು ಕೊಟ್ಟಿರ್ತಕ್ಕಂಥದ್ದು. ಏನಂತ ಆಲ್ರೆಡಿ 426 HL ನಂಬರ್ ಇದೆ ಅವ್ರದ್ದು, ಲಕ್ಷ್ಮೀದೇವಮ್ಮ ಅವ್ರದ್ದು. ಆದರೆ ದಾಖಲೆಗಳಲ್ಲಿ ನಮ್ಮಲ್ಲಿ ಕಂಡು ಬಂದಿಲ್ಲ ಇಂಬರಹ. ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಔಟ್ ಲಿಸ್ಟ್ ನಂಬರ್ ಯಾವುದಿದು? ಈಗ ಅವ್ರು ಕೊಟ್ಟಿದ್ದೀರಲ್ಲ, ನಿಮ್ಮ ಪಂಚಾಯತಿ ಎಲ್ಲ ಕಟ್ಸ್ಕೊಂಡಿದ್ದೀರಲ್ಲ, ಕಂದಾಯದ ಬಿಲ್ಗಳೆಲ್ಲ ಕಟ್ಟಿದ್ದಾರಲ್ವ ಅವರು, ಇವೆಲ್ಲ ಯಾವ ಕಣ್ಣು ಕಾಣಲ್ವ ನಿಮಗೆ? ಎಂಥ ಅಧಿಕಾರಿಗಳು ಮೊನ್ ತಿಂತೀರ ಹೊಟ್ಟೆಗೆ? ಇವೆಲ್ಲ ನೀವು ಹಾಕಿರುವ ಬಿಲ್ಲುಗಳೇ ಅಲ್ವಾ? ಅಲ್ಲಿ ತನಕ ಬರ್ಬೇಕು. ಸತ್ತೋಗ್ತಾರೆ ಸರ್ ಅಧಿಕಾರಿಗಳು ಇದು ಕೆಲಸ ಮಾಡೋಕ್ಕೆ. ಮಾಜಿ ಸ್ಪೀಕರ್ ಒಂದು ರಮೇಶ್ ಕುಮಾರ್ ಅವರು ಒಂದು ಮಾತು ಹೇಳೋರು, ಪಾಪ ಒಳ್ಳೊಳ್ಳೆಯವರೇ ಸೋತೋಗ್ತಾರೆ. ಅದೊಂದು ದೊಡ್ಡ ನೋವು ನಮಗೆ. ಸಮಾಜ ಕುಲ್ಗೊಟ್ಟು ಹೋಗಿದೆ ಬಿಡಿ. ಇವ್ರ ಜನನ ಹಂಗೆ ಅವ್ರೆ. ಆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ತಗೊಂಡು ಸಾಯ್ದೇ ಇದ್ದೀರಿ, ಈ ಕಷ್ಟಗಳು ಇರ್ತಾ ಇರಲಿಲ್ಲ ಜನಕ್ಕೆ. ನರಕ ಅಂತಕ್ಕಂಥದ್ದು ಒಂದೇನಾದ್ರು ನೋಡಬೇಕು ಜನ ಅಂತಂದರೆ, ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ, ಅಲ್ಲಿ ಗೊತ್ತಾಗುತ್ತೆ ನರಕ ಅಂದರೆ ಏನು ಅಂತ. ಊರಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಇಲ್ಲಿ. ಈ ಅಶ್ವತ್ಥನ ಕಟ್ಟೆಗಳಿರ್ತವೆ, ಹರಟೆ ಹೊಡೆಯೋ ಮಾತುಗಳು, ಅವೆಲ್ಲ ಆಫೀಸುಗಳು ನರಕ ತೋರಿಸ್ತವೆ. ಅಲ್ಲಿ ಬದ್ಧತೆ ಇರಬೇಕು ಸಮಾಜಕ್ಕೆ. ನಮ್ಮಿಂದ ನಾವೇನು ಕೊಡಬೇಕಾಗಿದೆ ಈ ಸಮಾಜಕ್ಕೆ ಕೊಡುಗೆ, ತಿಂದು ತೇಗೋದಲ್ಲ. ಇಲ್ಲಿ ಸಂಬಳಗಳು ಬರ್ತಾ ಇಲ್ವ ತಿಂಗಳ ನಿಮಗೆ? ಮತ್ತು ಅದಕ್ಕಿಂತ ಏನು ಕೆಲಸ ಮಾಡ್ತಾಯಿದ್ದೀರಿ ನೀವು? ಅಲಭ್ಯ ಅಂತೆ ದಾಖಲೆ, ಅಲಭ್ಯ. ಇದು ಏನಾರು ಮನಸ್ಸಿಗೆ ಹಾಕ್ಕೊಂಡು ಮಾಡಬೇಕಾಗ್ತದೆ ಪರಿಸ್ಥಿತಿ. ಇಲ್ಲಾಂದರೆ ನಾವೇ ಇದನ್ನು ಮುನ್ನೆಚ್ಚರಿಕೆಯಿಂದ ನೋಡಿಕೊಂಡು ಇದು ಎಲ್ಲಿ ಮಟ್ಟಕ್ಕೆ ಹೋಗುತ್ತೆ ತಗೊಂಡು ಹೋಗ್ತೀನಿ ನಾನೇ. RT ಕೇಸ್ ಹಾಕಿದಾಗ, ಕೇಸ್ ಅಂದಾಗ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಮಾಹಿತಿ ಕೇಳ್ತಾರಲ್ವ, ನೀವು 1 ತಿಂಗಳಲ್ಲಿ ಕೊಟ್ಟರೆ, ಅಥವಾ ಅವ್ರು ಹಾಕ್ದವ್ರು ಏನಾರು ವಾಪಸ್ ತಗೊಂಡ್ರಿ ಅಂತ ಇಟ್ಕೊಳ್ರಿ, ಕೇಸ್ ಹಾಕಿ ಅವ್ರ ಮೇಲೆ. ನಮ್ಮನ್ನು ರೋಲ್ ಕಾಲ್ ಮಾಡ್ತಾ ಇದ್ದಾನೆ, ಇಲ್ಲ ಬೆದರಿಸ್ತಾ ಇದ್ದಾನೆ, ದುಡ್ಡಿಗೆ ಅಪೇಕ್ಷಿತನಾಗಿದ್ದಾನೆ. ಇಲ್ಲ ಅಂದರೆ ನೀವು ಕೊಡ್ರಿ 1 ತಿಂಗಳೊಳಗೆ ಮಾಹಿತಿ. ಕೊಡೋಕ್ಕಾಗಲ್ಲ. ಯಾಕೆ? ನಿಮ್ಮಲ್ಲಿ ತಪ್ಪುಗಳಾಗಿರ್ತವೆ. ಪಂಚಾಯತಿಗಳು ಒಂದೊಂದು ಬಿಚ್ತಾ ಹೋದರೆ ಭ್ರಷ್ಟಾಚಾರ ಹಳ್ಳಿಯಿಂದ ಓಪನ್ ಆಗಿಬಿಡ್ತದೆ. ನಿಮ್ಮ ರುದ್ರತಾಂಡವ ಭ್ರಷ್ಟಾಚಾರಗಳಲ್ಲಿ ಡೀಟೇಲ್ಸ್ ದಾಖಲೆಗಳು ಸಾಕಾಗಲ್ಲ ಪಂಚಾಯತಿಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಮತ್ತು 1300 ಕೋಟಿನ 200 ಕೋಟಿ ಮೊನ್ನೆ ತಡೆ ಹಿಡಿದಿದೆ. ಪಂಚಾಯತಿಗಳು ಚುನಾವಣೆ ನಡೆದಿಲ್ಲ. 15th ಫೈನಾನ್ಸ್ ಏನೋ, 15ನೇ ಹಣಕಾಸಿನ ವ್ಯವಸ್ಥೆ. ಕೊಡೋಕ್ಕಾಗ್ತದಾ ನೀವು ನಡೆಸ್ತಕ್ಕಂಥ ಇವಕ್ಕೆ?